ರಿಯಲ್ ಎಸ್ಟೇಟ್ ಏಜೆಂಟ್ ಒಬ್ಬರ ಕಚೇರಿಗೆ ಮೆಹರ್ ಕಾಲಿಡ್ತಾರೆ. ಅವರಿಗೆ 3BHK ಫ್ಲಾಟ್ ಒಂದನ್ನು ಖರೀದಿ ಮಾಡಬೇಕಾಗಿರುತ್ತೆ. ಎಲ್ಲ ಸೌಲಭ್ಯಗಳು ಇರುವ ಒಂದು ಫ್ಲಾಟನ್ನು ಏಜೆಂಟ್ ಅವರು ಅವರಿಗೆ ರೆಫರೆನ್ಸ್ ಕೊಡ್ತಾರೆ. ಮೆಹರ್ಗೆ ಫ್ಲಾಟ್ ಏನೋ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ವಾಸಯೋಗ್ಯ ಪ್ರಮಾಣ ಪತ್ರವನ್ನು ಬಿಲ್ಡರ್ ತೆಗೆದುಕೊಂಡಿದ್ದಾರೆ ಅಂತ ಮೆಹರ್ ಕೇಳ್ತಾರೆ. ಡೆವಲಪರ್ ಈಗಾಗಲೇ ಇದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ಬಿಡುತ್ತೆ. ಓಸಿ ಇನ್ನೂ ಬಂದಿಲ್ಲ, ಹೀಗಾಗಿ ಫ್ಲಾಟ್ ಕಡಿಮೆ ದರದಲ್ಲಿ ಸಿಗ್ತಿದೆ. ಓಸಿ ಬರ್ತಾ ಇದ್ದ ಹಾಗೇನೆ 4 ರಿಂದ 5 ಲಕ್ಷ ರೂಪಾಯಿ ಏರಿಕೆ ಆಗುತ್ತೆ. ಸೊ ಈಗ ಡೀಲ್ ತುಂಬಾ ಚೆನ್ನಾಗಿರೋದ್ರಿಂದ ಈಗಲೇ ಖರೀದಿ ಮಾಡಿಬಿಡಿ ಅಂತ ಏಜೆಂಟ್ ಹೇಳ್ತಾರೆ. ಮೆಹರ್ ಅವರ ಹಾಗೇನೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂತ ನೀವು ಕೂಡ ಓಸಿ ಇಲ್ಲದೆ ಫ್ಲಾಟ್ ಖರೀದಿಯನ್ನು ಮಾಡ್ತಾ ಇದ್ದೀರಾ. ಒಂದೊಮ್ಮೆ ಹಾಗೆ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ಲಿ. ಕಡಿಮೆಗೆ ಸಿಗುತ್ತೆ ಎಂಬ ಕಾರಣಕ್ಕೆ ಖರೀದಿ ಮಾಡಿಕೊಂಡು ನಂತರ ನೀವು ಕೂಡ ಮೆಹರ್ ರೀತಿ ಸಿಕ್ಕಿ ಹಾಕಿಕೊಳ್ಬೇಡಿ. ನಾವು ಫ್ಲಾಟ್ ಖರೀದಿ ಮಾಡುವಾಗಲೆಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಎಂಬ ಶಬ್ದವನ್ನು ಕೇಳ್ತೇವೆ. ನಿಮ್ಮ ಕನಸಿನ ಮನೆಗೆ ಇದು ಎಷ್ಟು ಮುಖ್ಯ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ಯಾವ ಸಮಸ್ಯೆಯನ್ನು ಇದು ತಂದೊಡ್ಡಬಹುದು. ಬನ್ನಿ ನೋಡೋಣ. ನೋಡಿ, ಒಂದು ಕಟ್ಟಡವನ್ನು ಡೆವಲಪರ್ ನಿರ್ಮಾಣ ಮಾಡಬೇಕು ಅಂತಾದರೆ ಆತ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅದರಲ್ಲಿ ಕಟ್ಟಡದ ಬೈಲಾಗಳು, ಬಿಲ್ಡಿಂಗ್ ಪ್ಲಾನ್, ಮಾಸ್ಟರ್ ಪ್ಲಾನ್, ಫೈರ್ ಮತ್ತು ಸೇಫ್ಟಿ ಅಂದರೆ ವಿಪತ್ತು ನಿರ್ವಹಣೆ ಪ್ಲಾನ್ ಅನ್ನು ಮಾಡಬೇಕಾಗುತ್ತೆ. ಗಣಿ ಇಲಾಖೆ, ವಿಮಾನ ನಿಲ್ದಾಣ ಪ್ರಾಧಿಕಾರ, ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಲವು ಪ್ಲಾನ್ಗಳು ಮತ್ತು ಅಪ್ರೂವಲ್ಗಳು ಬೇಕಾಗ್ತವೆ. ಸ್ಥಳೀಯ ನಗರಸಭೆಗಳು ಮತ್ತು ಅಭಿವೃದ್ಧಿ ಪ್ರಾಧಿಕಾರಗಳು ಈ ಪ್ಲಾನ್ಗಳನ್ನು ಅನುಮೋದನೆ ಮಾಡ್ತವೆ. ಇದರಿಂದ ಡೆವಲಪರ್ಗೆ ಒಂದು ಮನೆ ನಿರ್ಮಾಣಕ್ಕೆ ಅನುಮತಿ ಸಿಗುತ್ತೆ. ಬಿಲ್ಡಿಂಗ್ ನಿರ್ಮಾಣವಾಗಿ ನಿಂತ ಮೇಲೆ ಕಟ್ಟಡ ಮತ್ತು ವಿನ್ಯಾಸ ನಿಯಮಕ್ಕೆ ಅನುಗುಣವಾಗಿದೆಯೇ ಅಂತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ನಿಯಮಗಳನ್ನು ಪಾಲಿಸಿದ್ರೆ ಅಧಿಕಾರಿಗಳು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ಓಸಿಯನ್ನು ಡೆವಲಪರ್ಗೆ ಕೊಡ್ತಾರೆ. ಕಟ್ಟಡದ ನಿರ್ಮಾಣ ನಿಯಮಗಳಿಗೆ ಬದ್ಧವಾಗಿದೆ, ಎಲ್ಲ ಅಗತ್ಯ ಅನುಮತಿಗಳನ್ನು ಪಡೆಯಲಾಗಿದೆ ಮತ್ತು ವಸತಿಗೆ ಕಟ್ಟಡ ಯೋಗ್ಯವಾಗಿದೆ ಎಂಬುದನ್ನು ಈ ಓಸಿ ಸರ್ಟಿಫಿಕೇಟ್ ಖಚಿತಪಡಿಸುತ್ತೆ. ಅಂದರೆ ನೀವು ಇಂತಹ ಕಟ್ಟಡದಲ್ಲಿ ವಾಸ ಮಾಡಬಹುದು ಎಂದರ್ಥ. ओसी एक बहुत ही इम्पोर्टेंट डॉक्यूमेंट है जो कि हर होम बायर को प्रॉपर्टी खरीदने से पहले चेक कर लेना चाहिए. अगर वो प्रॉपर्टी रेडी टू मूव है, अगर प्रॉपर्टी अंडर कंस्ट्रक्शन है तो सारी अप्रूवल्स अथॉरिटी से है या नहीं, मैप एज पर अथॉरिटी सैंक्शन है या नहीं, और उस हिसाब से बिल्डिंग बन रही है या नहीं बन रही, ये आपको जरूर चेक कर लेना चाहिए. लेकिन जहां प्रॉपर्टी का पोजीशन हो गया है वहां पर आपको ओसी जरूर चेक कर लेना चाहिए. ये मैं कहूंगा ये सबसे इंपॉर्टेंट डॉक्यूमेंट है. इसी डॉक्यूमेंट से आपको क्लियर होता है कि ये एज पर बायलॉज बिल्डिंग बनी है या नहीं बनी. मैं बिल्कुल भी एडवाइस नहीं करूंगा कि ऐसी प्रॉपर्टी जो रेडी टू मूव है उसे आप विदाउट ओसी खरीदें. आपको ओसी आने का इंतजार करना चाहिए, और अगर ओसी नहीं आया तो ऐसी प्रॉपर्टी को आपको खरीदना ही नहीं चाहिए. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ರೆಡಿ ಟು ಮೂವ್ ಇನ್ ಫ್ಲಾಟ್ಗಳನ್ನು ಖರೀದಿ ಮಾಡಬೇಡಿ. ಯಾಕೆಂದ್ರೆ ಇಂತಹ ಫ್ಲಾಟ್ಗಳನ್ನು ನಿರ್ಮಾಣ ಮಾಡುವಾಗ ಕಟ್ಟಡದ ನಿಯಮಗಳನ್ನ ಪಾಲನೆ ಮಾಡಿರೋದಿಲ್ಲ. ಇದೇ ಕಾರಣಕ್ಕಾಗಿ ಅಧಿಕಾರಿಗಳು ಓಸಿಯನ್ನ ಕೊಟ್ಟಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆದರೆ ಮನೆ ಖರೀದಿ ಮಾಡಿದವರೇ ಜವಾಬ್ದಾರರಾಗಿರ್ತಾರೆ. ಅಧಿಕಾರಿಗಳು ಓಸಿ ನೀಡದೇ ಇರೋದ್ರಿಂದ ಮನೆ ವಾಸಕ್ಕೆ ಯೋಗ್ಯವಲ್ಲ ಅಂತಾನೆ ಆಗಿರುತ್ತೆ. ಅಧಿಕಾರಿಗಳು ನಿಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನು ವಿತರಿಸದಿದ್ರೆ ಪ್ರಾಪರ್ಟಿ ಟೈಟಲ್ ಅಥವಾ ಮಾಲೀಕತ್ವದ ಹಕ್ಕುಗಳು ವರ್ಗಾವಣೆ ಆಗೋದಿಲ್ಲ. ನೋಯ್ಡಾ, ಗ್ರೇಟರ್ ನೋಯ್ಡಾ ಮತ್ತು ಇತರ ಹಲವು ಪ್ರದೇಶಗಳಲ್ಲಿ ಡೆವಲಪರ್ಗಳು ಪೊಸೆಷನ್ ಫಾರ್ ಫಿಟ್ ಔಟ್ ಪಡೆದುಕೊಂಡು ಫ್ಲಾಟ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಂದ್ರೆ ಇದು ಅಕ್ರಮ ಸ್ವತ್ತು ಎಂದರ್ಥ. ಪೊಸೆಷನ್ ಫಿಟ್ ಔಟ್ ಅಂದ್ರೆ ನಿಮ್ಮ ಫ್ಲಾಟ್ಗೆ ನೀವು ಇಂಟೀರಿಯರ್ ಕೆಲಸ ಮಾಡೋದಕ್ಕೆ ಅನುಮತಿಯನ್ನ ಪಡೆದಿದ್ದೀರಿ ಅಂತ ಆಗತ್ತೆ. ಆದರೆ ಜನರಿಗೆ ಅರಿವಿನ ಕೊರತೆಯಿಂದಾಗಿ ಅಂತಹ ಫ್ಲಾಟ್ನಲ್ಲಿ ವಾಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇಂತಹ ಪ್ರಕರಣದಲ್ಲಿ ಬಿಲ್ಡರ್ ಸಂಪೂರ್ಣ ಹಣವನ್ನು ಪಡಿತಾರೆ, ಆದರೆ ಮಾಲೀಕತ್ವದ ಹಕ್ಕುಗಳು ವರ್ಗಾವಣೆ ಆಗೋದಿಲ್ಲ. ಒಂದು ಫ್ಲಾಟ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಎನ್ನುವುದು ಎಷ್ಟು ಮುಖ್ಯ ಅಂತ ನಿಮಗೀಗ ತಿಳಿದಿರಬಹುದು. ಮೆಹರ್ ಥರ ನೀವು ಕೂಡ ಕಡಿಮೆ ದರದಲ್ಲಿ ಮನೆ ಸಿಗುತ್ತೆ ಎಂಬ ಆಸೆಗೆ ಬಿದ್ದು ಇಂತಹ ಮನೆಯ ಖರೀದಿ ಮಾಡಬೇಕು ಅಂದುಕೊಂಡಿದ್ರೆ ಎಚ್ಚರಿಕೆಯನ್ನು ವಹಿಸಿ. ಮಾಹಿತಿಯ ಕೊರತೆಯಿಂದಾಗಿ ಬಿಲ್ಡರ್ ಅಥವಾ ಮಾಲೀಕರಿಂದ ಓಸಿ ಇಲ್ಲದೇನೆ ಫ್ಲಾಟ್ ಖರೀದಿ ಮಾಡಿದರೆ ಏನಾಗುತ್ತೆ? ನೀವು ಮನೆಯನ್ನು ಬಿಡಬೇಕಾಗುತ್ತೆ. ಬನ್ನಿ पंडितರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. और आपने बोला कि ऐसी स्थिति में क्या मकान खाली करना पड़ सकता है. तो देखिए, जनरली सरेंडर नहीं होता है क्योंकि थर्ड पार्टी राइट क्रिएट हो चुका होता है, आम जनता की आवाज हो जाती है और अथॉरिटीज तो नहीं करा पाती. लेकिन कभी कभी अगर कोर्ट द्वारा, सुप्रीम कोर्ट, हाई कोर्ट द्वारा वहां खाली करने के आदेश आते हैं तो यहाँ पर आपको टाइटल छोड़ना भी पड़ सकता है. मतलब पोजीशन आपने ले लिया है, क्योंकि वो टाइटल एक्चुअल में आपके नाम नहीं है, आपका सिर्फ कब्जा है, तो आपको कोर्ट द्वारा अगर कोई लीगल
इश्यूज आते हैं, मतलब कोर्ट द्वारा कुछ ऐसे अगर ऑर्डर्स आते हैं तो उस केस में आपको प्रॉपर्टी का टाइटल भी छोड़ना पड़ता है। ನೋಡಿ, ಓಸಿ ಇಲ್ಲದೇ ಫ್ಲಾಟ್ ಖರೀದಿ ಮಾಡುವ ನಿರ್ಧಾರ ಬರೀ ಸುರಕ್ಷತೆ ಮತ್ತು ಮಾಲೀಕತ್ವದ ಹಕ್ಕಿನ ಸಮಸ್ಯೆಗಷ್ಟೇ ಸೀಮಿತ ಆಗಿರುವುದಿಲ್ಲ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ರೆಡಿ ಟು ಮೂವ್ ಇನ್ ಫ್ಲಾಟ್ಗಳನ್ನು ಖರೀದಿ ಮಾಡುವಾಗ ಸಾಲ ಸಿಗುವುದು ಕಷ್ಟ ಆಗುತ್ತೆ. ಸಾಲ ಪಡೆಯೋದಕ್ಕೆ ಸಾಧ್ಯ ಆದರೂ ಬಡ್ಡಿ ದರ ಹೆಚ್ಚಿರಬಹುದು ಅಥವಾ ನೋಂದಣಿ ಮುಗಿಯುವವರೆಗೂ EMI ಅನ್ನು ಕಟ್ಟಬೇಕಾಗಬಹುದು. ಫ್ಲಾಟ್ಗೆ ಸರಿಯಾದ ಬೆಲೆಯೂ ನಿಮಗೆ ಸಿಗದೇ ಇರಬಹುದು. ಅಷ್ಟೇ ಅಲ್ಲ, ಅದನ್ನು ಮಾರುವಾಗ ಖರೀದಿದಾರರನ್ನ ಹುಡುಕೋದಕ್ಕೆ ನೀವು ಕಷ್ಟಪಡಬೇಕಾಗಬಹುದು. ನೋಡಿ, ಜೀವನದಲ್ಲಿ ಒಂದೇ ಬಾರಿ ನೀವು ಮನೆಯನ್ನು ಖರೀದಿ ಮಾಡ್ತೀರಿ. ಇದಕ್ಕೆ ನಾವು ಕನಸಿನ ಮನೆ ಅಂತ ಕರಿತೇವೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಫ್ಲಾಟ್ ಖರೀದಿ ಮಾಡೋದು ನಿಮ್ಮ ಕನಸು, ನಿಮ್ಮ ಹಣಕಾಸು ಮತ್ತು ನಿಮ್ಮ ಭದ್ರತೆಗೆ ಅಪಾಯವನ್ನು ಒಡ್ತವೆ. ಬಿಲ್ಡರಿಂದ ಅಥವಾ ಮಾಲೀಕರಿಂದ ನೀವು ರೆಡಿ ಟು ಮೂವ್ ಇನ್ ಫ್ಲ್ಯಾಟನ್ನು ಖರೀದಿ ಮಾಡಿದರೆ ಮೊದಲು OC ಚೆಕ್ ಮಾಡಿಕೊಳ್ಳಿ. ನಿರ್ಮಾಣ ಹಂತದಲ್ಲಿರುವ ಪ್ರಾಪರ್ಟಿ ಆಗಿದ್ದರೆ ಲೇಔಟ್ ಪ್ಲ್ಯಾನ್, ಬಿಲ್ಡಿಂಗ್ ಪ್ಲ್ಯಾನ್ ಮತ್ತು ರೇರಾ ನೋಂದಣಿಯನ್ನು ಚೆಕ್ ಮಾಡಿಕೊಳ್ಳಿ. ಒಂದು ಸಣ್ಣ ಅನುಮಾನವಿದ್ದರೂ ಕೂಡ ಪ್ರಾಜೆಕ್ಟ್ ಮತ್ತು ಡೆವಲಪರ್ ಬಗ್ಗೆ ಡೆವಲಪ್ಮೆಂಟ್ ಅಥಾರಿಟಿಯ ಬಳಿ ವಿಚಾರಿಸಿಕೊಳ್ಳಿ. ಇದರಿಂದ ನಿಮ್ಮ ಹಣ ಮತ್ತು ನೀವು ಸುರಕ್ಷಿತರಾಗಿರಬಹುದು. ನಿರ್ಮಾಣ ಹಂತದಲ್ಲಿರುವ ಫ್ಲ್ಯಾಟನ್ನು ಖರೀದಿ ಮಾಡಿದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಫ್ಲ್ಯಾಟ್ನಲ್ಲಿ ವಾಸ ಶುರು ಮಾಡಬೇಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.